ಕಲ್ಪನಾಗ್ರಹಾರ ಜೈಲು ಸೇರಿರುವ ದರ್ಶನ್ಗೆ ಮತ್ತೆ ಬೆನ್ನು ನೋವು ಶುರುವಾಗಿದೆ. ಕಳೆದ 1 ವಾರದಿಂದ ಬೆನ್ನು ನೋವಿದೆ ಅಂತಿರೋ ದರ್ಶನ್ ಜೈಲಿನಲ್ಲಿ ಕುಂಟುತ್ತಲೇ ವಾಕ್ ಮಾಡ್ತಿದ್ದಾರೆ. ಬೆನ್ನು ನೋವಿನ ಬಗ್ಗೆ ಜೈಲಧಿಕಾರಿಗಳಿಗೆ ಪತ್ರ ಬರೆದಿದ್ದ ದರ್ಶನ್ ಚಿಕಿತ್ಸೆ ನೀಡುವಂತೆ ಮನವಿ ಮಾಡಿದ್ದಾರೆ. ದರ್ಶನ್ ಆರೋಗ್ಯ ತಪಾಸಣೆಗೆ ಜೈಲಧಿಕಾರಿಗಳು ಸಿ.ವಿ. ರಾಮನ್ ಆಸ್ಪತ್ರೆಗೆ ಪತ್ರ ಬರೆದಿದ್ರು. ದರ್ಶನ್ ಆರೋಗ್ಯ ತಪಾಸಣೆ ನಡೆಸಿದ ವೈದ್ಯರು ವಾರಕ್ಕೆ 4 ಬಾರಿ ಫಿಸಿಯೋಥೆರಪಿ ಅವಶ್ಯಕತೆ ಇದೆ ಅಂದಿದ್ದಾರೆ. ಸದ್ಯಕ್ಕೆ ದರ್ಶನ್ಗೆ 2 ಬಾರಿ ಫಿಸಿಯೋಥೆರಪಿ ಮಾಡಲು ವೈದ್ಯರು ಮುಂದಾಗಿದ್ದಾರೆ. ಇನ್ನು ಬೆನ್ನು ನೋವಿನ ಜೊತೆಗೆ ಮೊಣಕೈ ನೋವು ಕೂಡ ಇರೋದಾಗಿ ದರ್ಶನ್ ಹೇಳಿದ್ದಾರೆ ಎನ್ನಲಾಗಿದೆ. ಈ ಹಿಂದೆ ಕಾರು ಅಪಘಾತದಲ್ಲಿ ದರ್ಶನ್ ಮೊಣಕೈಗೆ ಪೆಟ್ಟು ಬಿದ್ದು ಆಪರೇಷನ್ ವೇಳೆ ಕೈಗೆ ರಾಡ್ ಹಾಕಲಾಗಿದೆ. ದರ್ಶನ್ ಈಗ ನೆಲದ ಮೇಲೆ ಮಲಗ್ತಿರೋ ಹಿನ್ನೆಲೆ ಶೀತಾಂಶದಿಂದ ಮೊಣಕೈ ನೋವು ಹೆಚ್ಚಾಗಿದೆ. ಸದ್ಯ ವೈದ್ಯರು ಮೊಣಕೈ ನೋವಿಗೂ ಚಿಕಿತ್ಸೆ ನೀಡುತ್ತಿದ್ದಾರೆ. ಧರ್ಮಸ್ಥಳದಲ್ಲಿ 100 ಶವವನ್ನ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ರೋಚಕ ತಿರುವು ಸಿಕ್ಕಿದೆ. ಒಂದೇ ಸ್ಥಳದಲ್ಲಿ 10 ಹೆಣವನ್ನ ಹೂತಿದ್ದೇನೆ ಅಂತ ನ್ಯಾಯಾಧೀಶರ ಮುಂದೆ ಚಿನ್ನಯ್ಯ ಹೇಳಿಕೆ ನೀಡಿದ್ದಾನೆ. ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ತಪ್ಪೊಪ್ಪಿಗೆ ಹೇಳಿಕೆಯನ್ನ ನೀಡುವ ವೇಳೆ ಚಿನ್ನಯ್ಯ ನೀಡಿದ್ದ ಈ ಹೇಳಿಕೆ ಎಸ್ಐಟಿ ಅಧಿಕಾರಿಗಳನ್ನೇ ತಬ್ಬಿಬ್ಬಾಗಿಸಿದೆ. ಎಸ್ಐಟಿ ವಿಚಾರಣೆ ವೇಳೆ ಈ ಮಾಹಿತಿಯನ್ನ ನೀಡದೇ ಇರುವುದು ಅಧಿಕಾರಿಗಳಿಗೆ ಆಶ್ಚರ್ಯ ತಂದಿದೆ. ಯೂಟ್ಯೂಬರ್ ಎಂಡಿ ಸಮೀರ್ಗೆ ಕೋರ್ಟ್ ಶಾಕ್ ನೀಡಿದೆ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಕುಟುಂಬಸ್ಥರ ವಿರುದ್ಧ ಮಾನಹಾನಿ ವಿಡಿಯೋ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಡಿಲೀಟ್ ಮಾಡಲು ಕೋರ್ಟ್ ಆದೇಶಿಸಿದೆ. ಮಾನಹಾನಿಕರ ಆಧಾರರಹಿತ ವಿಡಿಯೋ ಡಿಲೀಟ್ ಮಾಡಲು ಯೂಟ್ಯೂಬರ್ ಎಂಡಿ ಸಮೀರ್, ಅಜಯ್ ಅಂಚನ್ ಮತ್ತು ಶ್ರೀನಾಥ್ ಶೆಟ್ಟಿ ಸೇರಿದಂತೆ ಗಿರೀಶ್ ಮಟ್ಟಣ್ಣನವರಿಗೆ 6ನೇ ಹೆಚ್ಚುವರಿ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟ್ ಸೂಚನೆ ನೀಡಿದೆ. ಬೆಂಗಳೂರಿನಲ್ಲಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಹೆಸರಿನ ವೈದ್ಯ ತನ್ನ ಪತ್ನಿ ಡಾಕ್ಟರ್ ಕೃತಿಕಾ ರೆಡ್ಡಿಯನ್ನೇ ಕೊಲೆ ಮಾಡಿದ್ದಾನೆ. ಕೊಲೆಯಾದ 6 ತಿಂಗಳ ಬಳಿಕ ಮಹೇಂದ್ರ ರೆಡ್ಡಿ ತನ್ನ ಪತ್ನಿಯನ್ನ ಕೊಲ್ಲಲು ವೈದ್ಯಕೀಯ ಬುದ್ಧಿಯನ್ನ ಬಳಸಿರುವುದು ಬೆಳಕಿಗೆ ಬಂದಿದೆ. 2024ರ ಮೇ ತಿಂಗಳಿನಲ್ಲಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಮತ್ತು ಡಾಕ್ಟರ್ ಕೃತಿಕಾ ರೆಡ್ಡಿ ವಿವಾಹವಾಗಿತ್ತು. ಮದುವೆಗೂ ಮುನ್ನ ಕೃತಿಕಾ ರೆಡ್ಡಿಗೆ ಅಜೀರ್ಣ, ಗ್ಯಾಸ್ಟ್ರಿಕ್ ಮತ್ತು ಲೋ ಶುಗರ್ ಇತ್ತು. ಈ ವಿಚಾರವನ್ನ ತಿಳಿಸದೆ ಕುಟುಂಬದವರು ಮಹೇಂದ್ರ ರೆಡ್ಡಿಗೆ ಮದುವೆ ಮಾಡಿದ್ರು. ಮದುವೆಯಾದ ಬಳಿಕ ಈ ವಿಚಾರ ಮಹೇಂದ್ರ ರೆಡ್ಡಿಗೆ ಗೊತ್ತಾಗಿತ್ತು. ಹೀಗಾಗಿ ಪತ್ನಿಯನ್ನ ಕೊಲ್ಲಲು ಮಹೇಂದ್ರ ರೆಡ್ಡಿ ಪ್ಲಾನ್ ಮಾಡಿದ್ದ. ಅದೊಂದು ದಿನ ತಂದೆ ಮನೆಯಲ್ಲಿ ಹುಷಾರಿಲ್ಲದೆ ಮಲಗಿದ್ದ ಕೃತಿಕಾ ರೆಡ್ಡಿಗೆ ಪತಿ ಮಹೇಂದ್ರ ರೆಡ್ಡಿ 2 ದಿನ ನಿರಂತರವಾಗಿ ಐವಿ ಇಂಜೆಕ್ಷನ್ ಮೂಲಕ ಒಂದಷ್ಟು ಮೆಡಿಸಿನ್ ನೀಡಿದ್ದ. ಇದಾದ ಬಳಿಕ ಪ್ರಜ್ಞೆ ತಪ್ಪಿದ್ದ ಕೃತಿಕಾಳನ್ನ ಹತ್ತಿರದ ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಆದ್ರೆ ಮಾರ್ಗ ಮಧ್ಯೆ ಕೃತಿಕಾ ಉಸಿರು ಚೆಲ್ಲಿದ್ರು. ಘಟನೆ ಬಳಿಕ ಆಸ್ಪತ್ರೆಯಿಂದ ಡೆತ್ ಮೆಮೊ ಬಂದಿದ್ರಿಂದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿದ್ರು. ಕುಟುಂಬದವರಿಗೆ ದೂರು ನೀಡುವಂತೆ ತಿಳಿಸಿ ಯುಡಿಆರ್ ದಾಖಲು ಮಾಡಿಕೊಂಡಿದ್ರು. ಮೃತದೇಹದ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಮೃತದೇಹದ ಸ್ಯಾಂಪಲ್ ಅನ್ನ ಎಫ್ಎಸ್ಎಲ್ಗೆ ಕಳುಹಿಸಲಾಗಿತ್ತು. ಎಫ್ಎಸ್ಎಲ್ ವರದಿಯಲ್ಲಿ ಮೃತಳ ದೇಹದಲ್ಲಿ ಅನಸ್ತೇಷಿಯಾ ಅಂಶ ಕಂಡು ಬಂದಿದೆ. ವರದಿ ಆಧರಿಸಿ ಕೇಸ್ ದಾಖಲಿಸಿದ ಪೊಲೀಸರು ಕೇಸ್ ದಾಖಲು ಮಾಡಿ ಆರೋಪಿ ಡಾಕ್ಟರ್ ಮಹೇಂದ್ರ ರೆಡ್ಡಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಮಹೇಂದ್ರ ರೆಡ್ಡಿಯನ್ನ 7 ದಿನ ಪೊಲೀಸ್ ಕಸ್ಟಡಿಗೆ ನೀಡಿ 29ನೇ ಎಸಿಎಂಎಂ ನ್ಯಾಯಾಲಯ ಆದೇಶಿಸಿದೆ. ಮಗಳು ಕೃತಿಕಾ ರೆಡ್ಡಿ ಸಾವಿನ ಬಳಿಕ ತಂದೆ ಮುನಿರೆಡ್ಡಿ ತಮ್ಮ ಮನೆಯನ್ನ ಇಸ್ಕಾನ್ಗೆ ದಾನ ಮಾಡಿದ್ದಾರೆ. ಮಗಳ ಸಾವಿನ ನೋವಿನಿಂದ ಮನೆಯಲ್ಲಿ ಇರಲು ಆಗದೆ ಬೇರೆ ಕಡೆ ವಾಸವಾಗಿದ್ದಾರೆ. ಡಾಕ್ಟರ್ ಕೃತಿಕಾ ರೆಡ್ಡಿ ಸಾವಿನ ಬಗ್ಗೆ ತಂದೆ ಮುನಿರೆಡ್ಡಿ ಟಿವಿ9ಗೆ ಮಾತನಾಡಿದ್ದಾರೆ. ಏಪ್ರಿಲ್ 21ರ ರಾತ್ರಿಯಿಂದ ಏಪ್ರಿಲ್ 23ರವರೆಗೆ ಮನೆಗೆ ಬಂದು ಡೋಸ್ ಕೊಡ್ತಿದ್ದ. ಏನ್ ಹಾಕಿದ್ದಾನೋ ಗೊತ್ತಿಲ್ಲ ಅಂದಿದ್ದಾರೆ. ಏಪ್ರಿಲ್ 21ನೇ ತಾರೀಕು ರಾತ್ರಿ ಅವ್ರ ಮನೆಯಲ್ಲಿ ಕ್ಯಾನುಲಾ ಅಂತ ಐವಿ ಕೊಡ್ಬೇಕು ನಿನಗೆ ಅಂತ ಅವ್ರ ಮನೆಯಲ್ಲೇ ಒಂದು ಐವಿ ಕೊಟ್ಟು ಕ್ಯಾನುಲಾ ಕಾಲಲ್ಲಿ ಕ್ಯಾನುಲಾ ಹಾಕ್ಬಿಟ್ಟು ಮನೆಗೆ ಕರ್ಕೊಂಬಂದು 22ನೇ ತಾರೀಕು ಬೆಳಗ್ಗೆ ನಮ್ಮ ಮನೇಲಿ ಬಿಟ್ಟಿದ್ರು. ಬೆಳಗ್ಗೆ ಬಿಟ್ಬಿಟ್ಟು ಅವನು ಕೆಲಸಕ್ಕೆ ಹೋಗ್ಬಿಟ್ಟಿದ್ದ. ಅದಾದ ನಂತರ ಮತ್ತೆ ರಾತ್ರಿ ಬಂದು ಕ್ಯಾನುಲಾ ಕಾಲಲ್ಲಿ ಹಂಗೇ ಇದೆ, ತಿರ್ಗಾ ನಿನಗೆ ರಾತ್ರಿ ಇನ್ನೊಂದು ಡೋಸ್ ಹಾಕಬೇಕು ಅಂತ ಅವತ್ತೊಂದು ಡೋಸ್ ಹಾಕಿದ್ದಾನೆ. ಏನು ಹಾಕಿದ್ದಾನೋ ಗೊತ್ತಿಲ್ಲ. ಇತ್ತ ಮಹೇಂದ್ರ ರೆಡ್ಡಿಗೆ ಮತ್ತೊಬ್ಬಳು ವೈದ್ಯ ಜೊತೆ ಗೆಳೆತನವಿತ್ತು ಎನ್ನಲಾಗಿದೆ. ಸರ್ಕಾರಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ಎಸ್ಎಸ್ ಚಟುವಟಿಕೆ ನಿಷೇಧಿಸುವಂತೆ ಸಿಎಂಗೆ ಪತ್ರ ಬರೆದ ಬಳಿಕ ಬೆದರಿಕೆ ಕರೆಗಳು ಬರ್ತಿವೆ ಅಂತ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ರು. ಇದೀಗ ವಿಡಿಯೋ ಸಮೇತ ಪ್ರಿಯಾಂಕ್ ದಾಖಲೆಯನ್ನ ಬಿಟ್ಟಿದ್ದಾರೆ. ಆರ್ಎಸ್ಎಸ್ ಹೆಸರಿನಲ್ಲಿ ಕರೆ ಮಾಡಿದ ವ್ಯಕ್ತಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ವಿಡಿಯೋ ಹಂಚಿಕೊಂಡಿದ್ದಾರೆ. ಆರ್ಎಸ್ಎಸ್ ಶಾಖೆಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ, ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮನಿಸಿ. ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ, ತಾವೇ ಕೇಳಿ ಹೇಗೆ ಮಾಡ್ತಾರೆ ಅಂತ.
तू कौन है? वो तेरे जैसा औलाद निकला है ना इंडिया में। हाँ? क्या प्रॉब्लम हर क्या है दिन तुम्हारा? हाँ? प्रॉब्लम क्या है तुम्हारा? अरे इसके बारे में जो बोलने का तेरी औकात है? तेरी औकात है क्या? हाँ? अब मेरी औकात है, मैं आरएसएस का जुड़ा हुआ। मेरे आरएसएस जो है ना 100 साल के। ಹೀಗೆ ಕೆಟ್ಟ ಭಾಷೆಯಲ್ಲಿ ನಿಂದಿಸಿದ ವ್ಯಕ್ತಿಗೆ ಪ್ರಿಯಾಂಕ್ ಖರ್ಗೆ ಮರು ಪ್ರಶ್ನೆ ಮಾಡಿದ್ದಾರೆ. ಆರ್ಎಸ್ಎಸ್ ನಲ್ಲಿ ನಿನಗೆ ಇದೇ ಕಲಿಸೋದಾ ಅಂತ ಕೇಳಿದ್ದಾರೆ. ಬೆದರಿಕೆ ಕರೆಯ ವಿಡಿಯೋ ಹಂಚಿಕೊಂಡಿರೋ ಪ್ರಿಯಾಂಕ್ ಖರ್ಗೆ ಈ ರೀತಿಯ ಬೆದರಿಕೆ ವಿಡಿಯೋಗಳು 20 ಇವೆ ಅಂದಿದ್ದಾರೆ. ಇನ್ನು ದೂರು ಕೊಡೋ ಬಗ್ಗೆ ಚರ್ಚೆ ಮಾಡ್ತೀನಿ ಅಂದಿದ್ದಾರೆ. तुमको ಇತ್ತ ಪ್ರಿಯಾಂಕ್ ಖರ್ಗೆಗೆ ಬಂದ ಬೆದರಿಕೆ ಕರೆ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಅದನ್ನ ನಾವು ಸೀರಿಯಸ್ ಆಗಿ ಗಮನಿಸ್ತೇವೆ. ಯಾರು ಬೆದರಿಕೆ ಮಾಡಿದ್ದಾರೆ ಮತ್ತು ಸೋರ್ಸ್ ಎಲ್ಲಿಂದ ಬರುತ್ತೆ ಅದನ್ನ ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕು. ಬೆದರಿಕೆ ಬೆನ್ನಲ್ಲೇ ಬೆಂಗಳೂರಿನಲ್ಲಿರೋ ಪ್ರಿಯಾಂಕ್ ಸರ್ಕಾರಿ ನಿವಾಸ ಮತ್ತು ಸದಾಶಿವನಗರದಲ್ಲಿರೋ ಮನೆಗೆ ಭದ್ರತೆ ಹೆಚ್ಚಿಸಲಾಗಿದೆ. ಹಾಸನಾಂಬೆ ದೇವಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಹಾಸನಾಂಬೆಗೆ ಮೊಗ್ಗಿನ ಜಡೆ, ಬಳೆ, ಸೀರೆ, ಹೂ ಸಮೇತ ಬಾಗಿನವನ್ನ ಅರ್ಪಿಸಿದ್ದಾರೆ. ಪತ್ನಿ ಉಷಾ ಜೊತೆ ದೇವಿಯ ಗರ್ಭಗುಡಿಯಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅಲ್ಲದೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿಗೆ ಮಾಡುವಂತಹ ಪೂಜೆಯ ವೇಳೆ ಹೇಳುವ ದುರ್ಗಾ ಸಪ್ತಸತಿಯ ನಾರಾಯಣಿ ಮಂತ್ರವನ್ನ ಪಠಿಸಿದ್ದಾರೆ. ಡಿಕೆ ಪೂಜೆ ಸಲ್ಲಿಸುವ ವೇಳೆ 2 ಬಾರಿ ಹಾಸನಾಂಬೆ ದೇವಿಯ ಮೇಲಿಂದ ಬಲಗಡೆಗೆ ಹೂ ಬಿದ್ದಿದೆ. ಇನ್ನೇನು ದೇವರಲ್ಲಿ ಏನು ಬೇಡಿಕೊಂಡ್ರಿ ಎಂಬ ಪತ್ರಕರ್ತರ ಪ್ರಶ್ನೆಗೆ ನಾನುಂಟು ದೇವಿಯುಂಟು ಅಂತ ಮಾರ್ಮಿಕ ಉತ್ತರವನ್ನ ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕೂಡ ಹಾಸನಾಂಬೆ ದರ್ಶನ ಪಡೆದುಕೊಂಡರು. ಶಿಷ್ಟಾಚಾರ ವಾಹನದಲ್ಲಿ ಆಗಮಿಸಿ ದೇವಾಲಯ ಪ್ರವೇಶಿಸಿದ ಸಿಎಂಗೆ ಹಾಸನ ಜಿಲ್ಲಾಡಳಿತ ಮಂಗಳವಾದ್ಯದೊಂದಿಗೆ ಭವ್ಯ ಸ್ವಾಗತ ನೀಡಿತು. ಗರ್ಭಗುಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಪೂಜೆ ಸಲ್ಲಿಸಿದರು. ಸಿಎಂ ಜೊತೆ ಸಚಿವರಾದ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ ಭಾಗಿಯಾಗಿದ್ದರು. ಸಿಎಂ ಸಿದ್ದರಾಮಯ್ಯ ಸುಮಾರು 10 ನಿಮಿಷ ಹಾಸನಾಂಬೆ ಎದುರು ನಿಂತೆ ಪೂಜೆ ಮಾಡಿದರು. ಸಿಎಂ ಸಿದ್ದರಾಮಯ್ಯಗೆ ಆರತಿ ನೀಡಿದ ಪ್ರಧಾನ ಅರ್ಚಕ ನಾಗರಾಜ್ ದೇವಿ ಮೇಲಿನ ಹಾರ ತೆಗೆದು ಸಿಎಂಗೆ ಹಾಕಿದ್ರು. ಹಾಸನಾಂಬೆ ಕುಂಕುಮವನ್ನ ಹಣೆಗೆ ಹಚ್ಚಿಕೊಂಡ ಸಿದ್ದರಾಮಯ್ಯ ಬಳಿಕ ಸಿದ್ದೇಶ್ವರ ಸ್ವಾಮಿ ದೇವಾಲಯದಲ್ಲೂ ವಿಶೇಷ ಪೂಜೆ ಸಲ್ಲಿಸಿದರು. ಹಾಸನಾಂಬೆ ದರ್ಶನಕ್ಕೆ ಬಂದಿದ್ದ ಸಿಎಂಗೆ ಸಚಿವ ಕೃಷ್ಣ ಬೈರೇಗೌಡ ದರ್ಶನ ವ್ಯವಸ್ಥೆ ಬಗ್ಗೆ ಮಾಹಿತಿ ನೀಡಿದ್ದಾರೆ. 5 ದಿನದಲ್ಲಿ 8,84,503 ಜನ ದರ್ಶನವನ್ನ ಮಾಡಿದ್ದಾರೆ. ಹಾಸನಾಂಬೆ ದರ್ಶನಕ್ಕೆ ಬರೋದು ಬಹುತೇಕ ಶ್ರಮಿಕ ವರ್ಗ ಮತ್ತು 70% ಮಹಿಳೆಯರು. ಇವರೆಲ್ಲ ಶಕ್ತಿ ಯೋಜನೆಯ ಅನುಕೂಲ ಪಡೆದು ಬರ್ತಾ ಇದ್ದಾರೆ. ದೂರದ ಊರಿನಿಂದಲೂ ಬರೀ ಮಹಿಳೆಯರು ಬರ್ತಿದ್ದಾರೆ. ಈಗ ಜನರು ಜಾಸ್ತಿಯಾಗಿ ಸಾರಿಗೆ ಸಚಿವರಿಗೆ ಬಸ್ ಕಡಿಮೆ ಮಾಡಿ ಅಂತ ಹೇಳುವಂತಾಗಿದೆ. ಜನಸಾಮಾನ್ಯರಿಗೆ ಯಾವುದೇ ಸಮಸ್ಯೆ ಆಗದಂತೆ ಶಾಸಕರು, ಸಂಸದರು ಒಕ್ಕೊರಲ ಸಹಕಾರವನ್ನ ನೀಡಿದ್ದಾರೆ. ಜನರು ನಮ್ಮ ದೇವಿ ನಮಗೆ ಸಿಕ್ಕಿದೆ ಎಂದು ಹೇಳ್ತಿದ್ದಾರೆ. ನಿಮ್ಮ ಆಶ್ರಯ ಮಾರ್ಗದರ್ಶನದಲ್ಲಿ ಎಲ್ಲವೂ ಚೆನ್ನಾಗಿ ನಡೀತಿದೆ ಸರ್ ಎಂದಿದ್ದಾರೆ. ಇನ್ನು ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಕುಟುಂಬ ಸಮೇತ ಹಾಸನಾಂಬೆ ದರ್ಶನವನ್ನ ಪಡೆದಿದ್ದಾರೆ. ಈ ವೇಳೆ ಮಾತನಾಡಿ, ನನ್ನ ತಾಯಿಯ ಕೈ ಹಿಡಿದು ಬರುತ್ತಿದ್ದಾಗಿನಿಂದ ಹಾಸನಾಂಬೆಯನ್ನ ನೋಡ್ತಿದ್ದೇನೆ. ಆದ್ರೆ ಆಗ ನಿಮ್ಗೆ ಕಾಣಿಸಿಕೊಳ್ತಿರ್ಲಿಲ್ಲ, ಈಗ ಕಾಣಿಸಿಕೊಳ್ತಿದ್ದೇನೆ ಎಂದಿದ್ದಾರೆ. ಬೆಂಗಳೂರಿನಲ್ಲಿ ಬಿ ಖಾತೆಯನ್ನ ಎ ಖಾತೆಯಾಗಿ ಪರಿವರ್ತಿಸುವ ತಂತ್ರಾಂಶಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ದಾರೆ. ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ತಂತ್ರಾಂಶಕ್ಕೆ ಚಾಲನೆ ನೀಡಿದ ಡಿಕೆ ಬಿ ಖಾತೆಗಳನ್ನ ಎ ಖಾತಾ ಮಾಡ್ತಿರೋದು ಕ್ರಾಂತಿಕಾರಕ ಬದಲಾವಣೆ ಎಂದಿದ್ದಾರೆ. ನವೆಂಬರ್ 1ರಿಂದ 100 ದಿನಗಳ ಕಾಲ ಖಾತಾ ಬದಲಾವಣೆ ಪ್ರಕ್ರಿಯೆ ನಡೆಯಲಿದೆ. 500 ರೂಪಾಯಿ ಫೀಸ್ ಕೊಟ್ಟು ನಿಮ್ಮ ಕೆಲಸ ಮಾಡಿಸ್ಕೊಳ್ಳಿ ಅಂತ ಡಿಕೆ ಕರೆ ನೀಡಿದ್ದಾರೆ. ಇದೇ ವೇಳೆ ಭೂ ಗ್ಯಾರಂಟಿ ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಎಂದಿದ್ದಾರೆ. ನಮ್ಮ ಸರ್ಕಾರದ 6ನೇ ಗ್ಯಾರಂಟಿ ಏನಪ್ಪ ಅಂದ್ರೆ ಎಲ್ಲರೂ ಕೂಡ ಭೂಮಿ ಗ್ಯಾರಂಟಿ ದೊಡ್ಡ ಕ್ರಾಂತಿಕಾರಿ ಬದಲಾವಣೆ. ಬೆಂಗಳೂರಿನ ಗುಂಡಿ ತುಂಬಿದ ರಸ್ತೆಗಳ ಬಗ್ಗೆ ಉದ್ಯಮಿ ಮೋಹನ್ ದಾಸ್ ಪೈ ಕಾಂಗ್ರೆಸ್ ಸರ್ಕಾರವನ್ನ ತಿವಿದಿದ್ದಾರೆ. ಉದ್ಯಮಿ ಕಿರಣ್ ಮಜುಂದಾರ್ ಬೆಂಗಳೂರಿನ ರಸ್ತೆಗಳು ಯಾಕೆ ಇಷ್ಟು ಕೆಟ್ಟದಾಗಿದೆ ಅಂತ ಪ್ರಶ್ನಿಸಿದರು. ಇದೇ ಆರ್ಟಿಕಲ್ ಶೇರ್ ಮಾಡಿರೋ ಮೋಹನ್ ದಾಸ್ ಪೈ, ಬೆಂಗಳೂರಿನಲ್ಲಿ ಗುಂಡಿಗಳು ತುಂಬಿದ ಕೆಟ್ಟ ರಸ್ತೆಯಿಂದ ನಾವು ಒದ್ದಾಡುತ್ತಿದ್ದೇವೆ.
ಆಂಧ್ರಪ್ರದೇಶ ಗೂಗಲ್ ಜೊತೆ 1,30,30,000 ಕೋಟಿ ವೆಚ್ಚದಲ್ಲಿ ಡೇಟಾ ಸೆಂಟರ್ ತೆರೆಯುತ್ತಿದೆಯಂತ ಪೋಸ್ಟ್ ಮಾಡಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರೂ ಆಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಟ್ಯಾಗ್ ಮಾಡಿದ್ದಾರೆ. ಈ ಟೀಕೆಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಡಿಕೆ ಇವರು 25 ವರ್ಷಗಳಿಂದ ಎಲ್ಲಿಗೆ ಹೋಗಿದ್ರು ಅಂತ ಪ್ರಶ್ನಿಸಿದ್ದಾರೆ. ವಿಶಾಖಪಟ್ಟಣಂನಲ್ಲಿ ಗೂಗಲ್ ಎಐ ಡೇಟಾ ಸೆಂಟರ್ ತೆರೆಯುತ್ತಿರುವ ವಿಚಾರ ಆಂಧ್ರ ಮತ್ತು ಕರ್ನಾಟಕ ನಾಯಕರ ನಡುವೆ ಜಟಾಪಟಿಗೆ ಕಾರಣವಾಗಿದೆ. ಐಟಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಯೋಜನೆಗಾಗಿ ಆಂಧ್ರ ಸರ್ಕಾರ 22,000 ಕೋಟಿ ಸಬ್ಸಿಡಿ, ರಿಯಾಯಿತಿ ದರದಲ್ಲಿ ಭೂಮಿ, ಜಿಎಸ್ಟಿ ಮರುಪಾವತಿ ನೀಡಲಾಗಿದೆ. ಇದು ಸ್ಥಿರತೆಯ ಬಗ್ಗೆ ಪ್ರಶ್ನೆ ಮೂಡಿಸಿದೆ ಎಂದಿದ್ದಾರೆ. ಇದಕ್ಕೆ ಆಂಧ್ರ ಐಟಿ ಸಚಿವ ನಾರಾ ಲೋಕೇಶ್ ಅವರು ಅಸಮರ್ಥರಾಗಿದ್ರೆ ನಾವೇನ್ ಮಾಡೋಕ್ ಸಾಧ್ಯ ಅಂದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಡಿಕೆ, ಇಂತಹ 100 ಜನ ಮಾತಾಡಿದ್ರೂ ಸಮಸ್ಯೆ ಇಲ್ಲ, ಬೆಂಗಳೂರು ನಗರಕ್ಕೆ ಸಾಟಿ ಇಲ್ಲ ಅಂದಿದ್ದಾರೆ. No one can come and let 100 such people claim and let them call. ಎಲ್ಲ ದೇಶದ ಪ್ರತಿನಿಧಿಗಳು ಎಲ್ಲ ಫಸ್ಟ್ ಬಂದು ಬೆಂಗಳೂರು ಬಂದು ಬೆಂಗಳೂರಲ್ಲಿ ನಾವು ಮಾಡಬೇಕು, ಬೆಂಗಳೂರಲ್ಲಿ ನಮ್ಗೆ ಜಾಗ ಕೊಡಿ, ಬೆಂಗಳೂರಲ್ಲಿ ಏನು ಫೆಸಿಲಿಟಿ ಕೊಡ್ತೀರ ಅಂತಂದಲ್ಲಿ ಇಲ್ಲಿ ಬರ್ತಾ ಇದ್ದಾರೆ. ನಾವು ಅವ್ರಿಗೆಲ್ಲ ಕೋಪರೇಟ್ ಮಾಡ್ತಾ ಇದ್ದೀವಿ. ಬೆಂಗಳೂರಿನ ಈಜಿಪುರ ಫ್ಲೈಓವರ್ ಕಾಮಗಾರಿ 8 ವರ್ಷವಾದರೂ ಪೂರ್ಣಗೊಳ್ಳದೇ ಇರೋದು ಆಕ್ರೋಶಕ್ಕೆ ಗುರಿಯಾಗಿದೆ. ಯೋಜನೆ ವಿಳಂಬವಾಗ್ತಿರೋದು ನಗೆಪಾಟಲಿಗೂ ಈಡಾಗಿದೆ. ಮಹಿಳೆಯೊಬ್ಬರು ಈ ಫ್ಲೈಓವರ್ ಶುರುವಾದಾಗ ನಾನು ಗರ್ಭಿಣಿಯಾಗಿದ್ದೆ, ಇದೀಗ ನನ್ನ ಮಗನಿಗೆ 8 ವರ್ಷ, 2ನೇ ತರಗತಿಯಲ್ಲಿ ಓದುತ್ತಿದ್ದಾನೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇದು ತಮಾಷೆ ಅಲ್ಲ. ನಾನು ಗರ್ಭಿಣಿಯಾಗಿದ್ದಾಗ ಕೋರಮಂಗಲಕ್ಕೆ ಸ್ಥಳಾಂತರ ಆಗಿದ್ದೆ. ಇದೀಗ ನನ್ನ ಮಗನಿಗೆ ಬಹುತೇಕ 8 ವರ್ಷ. ನನ್ನ ಮಗ ಹುಟ್ಟೋ ಮೊದಲಿನಿಂದಲೂ ಫ್ಲೈಓವರ್ ನಿರ್ಮಿಸಲಾಗ್ತಾ ಇದೆ. ಇದೀಗ ನನ್ನ ಮಗ 2ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಬಿಹಾರ ವಿಧಾನಸಭಾ ಚುನಾವಣೆಗೆ ಸಿಎಂ ನಿತೀಶ್ ಕುಮಾರ್ ಅವರ ಜೆಡಿಯು 57 ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಮಾಡಿದೆ. ಚಿರಾಗ್ ಪಾಸ್ವಾನ್ ಅವರ ಎಲ್ಜೆಪಿ ಹಕ್ಕು ಮಂಡಿಸಿದ್ದ 4 ಸೀಟುಗಳಿಗೂ ಜೆಡಿಯು ಅಭ್ಯರ್ಥಿ ಘೋಷಿಸಿದೆ. ಇದರಿಂದ ಚಿರಾಗ್ ಪಾಸ್ವಾನ್ ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗಿದೆ. ಈ ಮಧ್ಯೆ ಬಿಜೆಪಿ ಜೆಡಿಯು ಮಿತ್ರ ಪಕ್ಷ ಆರ್ಎಲ್ಎಂಗೆ ಕೇವಲ 6 ಸೀಟು ನೀಡಿರುವುದಕ್ಕೆ ಉಪೇಂದ್ರ ಕುಶ್ವಾಹ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದರ ಬೆನ್ನಲ್ಲೇ ಅಮಿತ್ ಶಾ ದೆಹಲಿಗೆ ಬರುವಂತೆ ಕುಶ್ವಾಹ್ಗೆ ಬುಲಾವ್ ನೀಡಿದ್ದಾರೆ. ಇನ್ನು ಚುನಾವಣಾ ಚಾಣಕ್ಯ ಜನಸೂರಜ್ ಪಕ್ಷದ ಸಂಸ್ಥಾಪಕ ಪ್ರಶಾಂತ್ ಕಿಶೋರ್ ತಾವು ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಎಂದಿದ್ದಾರೆ. 116 ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿರುವ ಕಿಶೋರ್, ನಾನು ಸ್ಪರ್ಧಿಸಿದ್ರೆ ಪಕ್ಷ ಬಲಪಡಿಸುವತ್ತ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ ಎಂದಿದ್ದಾರೆ. ರಾಜ್ಯ ಸರ್ಕಾರ 2025-26ರ ಸಾಲಿನಿಂದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ತೇರ್ಗಡೆ ಅಂಕ ಕಡಿತಗೊಳಿಸಿದೆ. ವಿದ್ಯಾರ್ಥಿಗಳು ಪ್ರತಿ ವಿಷಯದಲ್ಲಿ ಕನಿಷ್ಠ 30 ಅಂಕ ಪಡೆದು ಒಟ್ಟಾರೆ 33% ಅಂದರೆ 600 ಅಂಕಗಳಿಗೆ 206 ಅಂಕ ಪಡೆದರೆ ಪಾಸ್ ಆಗಲಿದ್ದಾರೆ. ಯಾವುದಾದ್ರೂ ಸಬ್ಜೆಕ್ಟಲ್ಲಿ 30 ಮೇಲೆ ಇದ್ರೂ ಕೂಡ 30 ಇದ್ರೂ ಕೂಡ ಅದು ಕೂಡ ಪಾಸ್ ಅಂತ ಕನ್ಸಿಡರ್ ಮಾಡ್ತೀವಿ. ವೆನ್ ಇಟ್ ಇಸ್ 33% ಅಗ್ರಿಕಲ್ಚರ್. ಇದೇ ರೀತಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರತಿ ವಿಷಯದಲ್ಲಿ ಕನಿಷ್ಠ 30 ಅಂಕ ಪಡೆದು 625ಕ್ಕೆ ಕನಿಷ್ಠ 206 ಅಂಕ ಪಡೆದರೆ ಪಾಸ್ ಆಗಲಿದ್ದಾರೆ. ಚಿತ್ರದುರ್ಗದ ಡಿಡಿಪಿಐ ಕಚೇರಿಯಲ್ಲೇ ಸಿಬ್ಬಂದಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ಸಿಬ್ಬಂದಿಯೊಬ್ಬರು ಕಾರು ಖರೀದಿಸಿದ ಹಿನ್ನೆಲೆ ಆಫೀಸ್ನಲ್ಲೇ ಪಾರ್ಟಿ ಮಾಡಲಾಗಿದೆ. ಈ ಬಗ್ಗೆ ಟಿವಿ9 ವರದಿ ಮಾಡುತ್ತಿದ್ದಂತೆ ಎಚ್ಚೆತ್ತ ಡಿಡಿಪಿಐ ಕಚೇರಿ ಅಧೀಕ್ಷಕ ಸುನಿಲ್, ಕ್ಲರ್ಕ್ಗಳಾದ ಗಣೇಶ್ ಸ್ವಾಮಿ, ಡಿಡಿಪಿಐ ವಾಹನ ಚಾಲಕ ರವಿ, ಡಿ ದರ್ಜೆ ನೌಕರ ತಿಪ್ಪೇಸ್ವಾಮಿಗೆ ನೋಟಿಸ್ ನೀಡಿದ್ದಾರೆ. ರಾಜ್ಯ ಸರ್ಕಾರ ಮಾಡ್ತಿರೋ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ ಅಂತ ಸುಧಾಮೂರ್ತಿ ತಿಳಿಸಿದ್ದಾರೆ. ಇನ್ಫೋಸಿಸ್ ಸಂಸ್ಥೆಯ ಮುಖ್ಯಸ್ಥರಾಗಿರುವ ನಾರಾಯಣಮೂರ್ತಿ ಹಾಗೂ ರಾಜ್ಯಸಭಾ ಸದಸ್ಯೆ ಸುಧಾಮೂರ್ತಿ, ನಾವು ಯಾವುದೇ ಹಿಂದುಳಿದ ಜಾತಿಗೆ ಸೇರಿಲ್ಲ, ನಾವು ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ, ಈ ಸಮೀಕ್ಷೆಯಿಂದ ಯಾವುದೇ ಉಪಯೋಗ ಇಲ್ಲ ಅಂತ ಸ್ವಯಂ ದೃಢೀಕರಣ ಪತ್ರದ ಮೂಲಕ ಉತ್ತರಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಡಿಸಿಎಂ ಡಿಕೆ ಶಿವಕುಮಾರ್, ನಾವು ಯಾರಿಗೂ ಬಲವಂತ ಮಾಡಲು ಆಗಲ್ಲ, ಅದು ಅವರ ಸ್ವ ಇಚ್ಛೆ ಅಂದಿದ್ದಾರೆ. ಯಾರಿಗೂ ಬಲವಂತ ಮಾಡೋಕ್ಕಾಗಲ್ಲ, ಅವರ ಸ್ವಇಚ್ಛೆ ಮಾತ್ರ. ಕಲಬುರಗಿ ಜಿಲ್ಲೆ ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಕೇಸ್ ತನಿಖೆಗೆ ಎಸ್ಐಟಿ ಮುಂದಾಗಿದೆ. ಬುಧವಾರ 20ರಿಂದ 25 ಅಧಿಕಾರಿಗಳ ತಂಡ ಏಕಾಏಕಿ 5 ಕಡೆ ದಾಳಿ ನಡೆಸಿದೆ. ಅಶ್ಫಕ್ ಎಂಬುವನ ಮನೆ ಮೇಲೆ ದಾಳಿ ನಡೆಸಿದ ಎಸ್ಐಟಿ ಅಧಿಕಾರಿಗಳು ಹಲವು ದಾಖಲೆ ವಶಪಡಿಸಿಕೊಂಡಿದ್ದಾರೆ ಎನ್ನಲಾಗಿದೆ.
ದೆಹಲಿಯಲ್ಲಿ ಗಾಳಿಯ ಗುಣಮಟ್ಟ AQI 200 ದಾಟಿದ್ದು ಸುರಕ್ಷತೆಯ ದೃಷ್ಟಿಯಿಂದ ಸರ್ಕಾರ ಹಲವು ನಿರ್ಬಂಧ ಹೇರಿದೆ. ಈ ಮಧ್ಯೆ ದೀಪಾವಳಿ ವೇಳೆ ಹಸಿರು ಪಟಾಕಿ ಸಿಡಿಸಲು ಸುಪ್ರೀಂ ಕೋರ್ಟ್ ಅನುಮತಿ ನೀಡಿದೆ. ಅಕ್ಟೋಬರ್ 18ರಿಂದ 21ರವರೆಗೆ ಹಸಿರು ಪಟಾಕಿಗೆ ಅನುಮತಿ ಇದ್ದು ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಾನೂನು ಕ್ರಮದ ಎಚ್ಚರಿಕೆ ನೀಡಲಾಗಿದೆ. ಬೆಂಗಳೂರಿನಲ್ಲಿ ಚಿನ್ನದ ದರ ಇಂದು ಕೂಡ ₹100 ಆಸುಪಾಸಿನಲ್ಲಿ ಏರಿಕೆ ಕಂಡಿದೆ. ನಿನ್ನೆ 11,765 ರೂಪಾಯಿ ಇದ್ದ 22 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ 11,865 ರೂಪಾಯಿ ಆಗಿದೆ. ನಿನ್ನೆ 12,835 ರೂಪಾಯಿ ಇದ್ದ 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆ ಇಂದು 12,944 ರೂಪಾಯಿಗೆ ಜಿಗಿದಿದೆ.